ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ರಿತೇಶ್ ಶೆಟ್ಟಿ ಅವರು. ರಿತೇಶ್ ಶೆಟ್ಟಿ ಅವರು ಸುಮಾರು 18 ವರ್ಷಗಳಿಂದ ಬ್ಯಾಂಕಿಂಗ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಅವರು ಬಾಂಬೆಯಲ್ಲಿ ನೆಲೆಸಿದ್ದಾರೆ. ಮೂಲತಃ ಈ ನಮ್ಮ ದಕ್ಷಿಣ ಕನ್ನಡ ಕರಾವಳಿಯ ಊರಿನವರು. ಈಗ ಅವರು 17ನೇ ತಾರೀಕಿಗೆ ಒಂದು ಫಿಟ್ಟಿಸ್ತಾನ್ ಅನ್ನುವಂತಹ ಒಂದು ಇವೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಅದರ ಪ್ರಾಮುಖ್ಯತೆಯ ಬಗ್ಗೆ, ಅದು ನಡೆಸುವ ರೀತಿಯ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ರಿತೇಶ್ ಶೆಟ್ಟಿ ಅವರೇ. ನಮಸ್ತೆ ಸರ್. ಈ ಫಿಟ್ಟಿಸ್ತಾನ್ ಅಂದ್ರೆ ಏನಿದು ಸರ್? ಫಿಟ್ಟಿಸ್ತಾನ್ ಅಂದ್ರೆ ಫಿಟ್ಟಿಸ್ತಾನ್ ಏಕ್ ಫಿಟ್ ಭಾರತ್ ಅಂತ ಇದೊಂದು ಮೂಮೆಂಟ್ ಅಂದ್ರೆ ಇದು ಪ್ರತಿ ವರ್ಷ ನಾವು 16th ಡಿಸೆಂಬರಿಗೆ ನಮ್ದು ಬಾಂಗ್ಲಾದೇಶ ವಾರದ್ದು ವಿನ್ ಆಗಿ ಆ ದಿವಸದಲ್ಲಿ ನಾವು ಈ ಸೋಲ್ಜರ್ ಅಂತ ಒಂದು ಇವೆಂಟ್ ಮಾಡ್ತೇವೆ ಪ್ರತಿ ವರ್ಷ. ಈ ವರ್ಷ 17th ಡಿಸೆಂಬರ್ ಅಂದ್ರೆ ನಿಯರೆಸ್ಟ್ ಸಂಡೇ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಸೊ ಇದರಲ್ಲಿ ನ್ಯಾಷನಲ್ ವೈಡ್ all 28 cities plus 240 plus cities, 28 states are participating all together on 17th. So overall around 15,000, yes 20,000 ನವರೆಗೆ ಪಾರ್ಟಿಸಿಪೆಂಟ್ ಇರ್ತಾರೆ ಆಲ್ ಓವರ್ ನ್ಯಾಷನಲ್ ವರ್ಲ್ಡ್. ಇದು ಮ್ಯಾರಥಾನ್ ಇವೆಂಟ್. ಇದು ಫಿಟ್ಟಿಸ್ತಾನ್ ಅಂದ್ರೆ ನಾಟ್ ಓನ್ಲಿ ಮ್ಯಾರಥಾನ್, ವಾಕ್ ಮಾಡ್ಬೋದು, ರನ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು. ಆ ಲೊಕೇಶನ್ ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರೆ ನಮ್ದು ಲೊಕೇಶನ್ ಅಲ್ಲಿ ಯಾವ್ದು ರನ್ನಿಂಗ್ ಮಾಡ್ಬೋದಾ, ಸೈಕ್ಲಿಂಗ್ ಮಾಡ್ಬೋದಾ. ಸೊ ಅದರಲ್ಲಿ ಯಾವ್ದು ಫಿಟ್ನೆಸ್ ರಿಲೇಟೆಡ್ ಇವೆಂಟ್ ಮಾಡ್ಬೋದು. ಸೊ ದಿಸ್ ಇಸ್ ಫಾರ್ ಸೋಲ್ಜರ್ಸ್ ಅಂಡ್ ವಿತ್ ಸೋಲ್ಜರ್ಸ್. ಫಾರ್ ಸೋಲ್ಜರ್ಸ್ ಅಂತ ಹೇಳಿದ್ರೆ ಹೇಗೆ? ನಾವು ಈ ಇವೆಂಟ್ ನಲ್ಲಿ ರಿಜಿಸ್ಟ್ರೇಷನ್ ಫೀಸ್ ನಲ್ಲಿ ಸಂಗ್ರಹಿಸಿದ ಹಣವನ್ನು, ಫಂಡ್ ಅನ್ನು ನಾವು ಸೀದಾ ನೇರವಾಗಿ ನಾವು PRC ಅಂತ ಪ್ಯಾರಾಪ್ಲೆಜಿಕ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಂದಿದೆ ಪುಣೆಯಲ್ಲಿ. ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ನಲ್ಲಿ, ವಾರ್ ಅಟ್ಯಾಕ್ ನಲ್ಲಿ, ಯಾವುದಾದ್ರೂ ಇನ್ಸಿಡೆಂಟ್ ನಲ್ಲಿ ನಮ್ಮ ಬರೀ ಸೋಲ್ಜರ್ಸ್ ಎಲ್ಲ ಅವರಿಗೆ ಇಂಜರ್ಡ್ ಆಗ್ತದೆ, ಪ್ಯಾರಲೈಸ್ ಆಗ್ತದೆ. ಸೊ ಅಲ್ಲಿ ಶುಶ್ರೂಷ ಅವ್ರದ್ದು ಟ್ರೀಟ್ಮೆಂಟ್ ಆಗ್ತಾ ಉಂಟು. ಟ್ರೀಟ್ಮೆಂಟ್ ಅಂದ್ರೆ ಖಾಲಿ ಒಂದು ಟ್ರೀಟ್ಮೆಂಟ್ ಅಲ್ಲ, ಫಿಸಿಕಲ್ ಟ್ರೀಟ್ಮೆಂಟ್ ಅಲ್ಲ. ಆ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ವಿಧದ ಟ್ರೀಟ್ಮೆಂಟ್. ಅವ್ರದ್ದು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತದೆ ನಿಮ್ಗೆ ಗೊತ್ತಿರದೆ. ಅಷ್ಟು ಸೋಲ್ಜರ್ಸ್ ಆರ್ ಸೆಲ್ಫ್ ರಿಲಯಬಲ್. ಸೊ ಅವ್ರು ಯಾರಾದ್ರೂ ಡಿಪೆಂಡ್ ಮಾಡೋದಿಲ್ಲ. ಸೊ ಅದೇ ಮೆಂಟಲ್ ಹೆಲ್ತ್ ಅನ್ನು ನಾವು ಕಂಟಿನ್ಯೂಸ್ ಮಾಡೋದಾದ್ರೆ ಈ PRC ಎಲ್ಲ ಸಪೋರ್ಟ್ ಮಾಡ್ತಾರೆ. ಕ್ಯಾಪ್ಟನ್ ಕರ್ನಲ್ ಮುಖರ್ಜಿ ಅಂತಿದ್ದಾರೆ ಅಲ್ಲಿ. ಹಿ ಈಸ್ ಹಿಮ್ಸೆಲ್ಫ್ ಡಾಕ್ಟರ್. ಹಿ ಇನ್ಚಾರ್ಜ್ ಫಾರ್ ಎಂಟೈರ್ PRC. ಸೊ ನಾವು ಈ ರೀಸೆಂಟ್ಲಿ ವಿಸಿಟ್ ಮಾಡಿದ್ದೀನಿ. ಅವ್ರದ್ದು ವಿಷನ್ ಈ ಹ್ಯಾವಿಂಗ್ ವೆರಿ ಗುಡ್ ವಿಷನ್ಸ್. ನಮ್ಮ ಸೋಲ್ಜರ್ಸಿಗೆ, ನಮ್ಮ ಇಂಜರ್ಡ್ ಸೋಲ್ಜರ್ಸ್ಗೆ ಯಾವುದಾದ್ರೂ ಈ ತರಹ ಪ್ಯಾರಲೈಸ್ ಆಗಿದ್ರೆ ನಾವು ಇದ್ದೇವೆ ಅಂತ ತೋರಿಸಲಿಕ್ಕೆ ಇದೊಂದು ಸೆಂಟರ್. ಇಂಡಿಯಾದಲ್ಲಿ 2 ಇದೆ, ಒಂದು ದಿಲ್ಲಿಯಲ್ಲಿದೆ ಮತ್ತೊಂದು ಪುಣೆಯಲ್ಲಿದೆ. ಪುಣೆ ದೊಡ್ಡದು ಸೆಂಟರ್. ನಾನು ವಿಸಿಟ್ ಮಾಡುವಾಗ ತುಂಬಾ ಅದು ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಅಸಾಧ್ಯ. ಅವರು ಸೋಲ್ಜರ್ಸ್ ಅಂದ್ರೆ ಅದೇ ಮೆಂಟಾಲಿಟಿ ಈಗ ಸಹ ಮೇಂಟೈನ್ ಮಾಡ್ತಾರೆ, ಅದೇ ಡಿಸಿಪ್ಲಿನ್ ಈಗ ಸಹ ಮೇಂಟೈನ್ ಮಾಡ್ತಾರೆ. 5 o'clock ಹೇಳ್ತಾರೆ, ಮತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಸ್ವಾವಲಂಬನೆ, ದೇ ವಿಲ್ ವರ್ಕ್ ಫಾರ್ ದೆಮ್ ಸೆಲ್ಫ್, ದೇ ವಿಲ್ ಅರ್ನ್ ಫಾರ್ ದೆಮ್ ಸೆಲ್ಫ್, ದೇ ವಿಲ್ ಫಾಲೋ ದ ರೂಲ್ಸ್. Not only this physical activity, we have to give a complete all-round encouragement to the PRCs. And swimming pool ಇದೆ ಒಂದು, ಇವರೆಲ್ಲ ಚಾಂಪಿಯನ್ಸ್. ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅದೊಂದು ಡ್ರಾಪ್ ಮಾಡ್ಲಿಕ್ಕೆ ಒಂದು ಎಕ್ವಿಪ್ಮೆಂಟ್ ಇದೆ. ಅವರಿಗೆ ಪ್ಯಾರಲೈಸ್ ನಂತರ ಅವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಳಗೆ. ಅದು ಡ್ರಾಪ್ ಮಾಡ್ಲಿಕ್ಕೆ ಒಂದು ಎಕ್ವಿಪ್ಮೆಂಟ್ ಇದೆ. ದೇ ವಿಲ್ ಸ್ವಿಮ್ ಲೈಕ್ ನಾರ್ಮಲ್ ಪರ್ಸನ್. They are the champ for nation. They won a lot of medals, gold medals. And recently ಒಂದು ನವೆಂಬರ್ನಲ್ಲಿ ನಡೆದಂಥ ಪ್ಯಾರಾ ಬಾಸ್ಕೆಟ್ಬಾಲ್ ಇವೆಂಟ್ನಲ್ಲಿ ಅವ್ರ ಚಾಂಪ್. PRC ಪುಣೆ ವಾಸ್ ಅ ಚಾಂಪ್. ಅಂದ್ರೆ ಹೇಗೆ ನೀವು 3 points ತಗೊಳ್ತೀರಿ, 2 points ತಗೊಳ್ತೀರಿ ಅಂತ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಬಿ ವಿತ್ ದೆಮ್. ಎಷ್ಟು ಜನ ಇದ್ದಾರೆ ಅಲ್ಲಿ ಸುಮಾರು? ಅವರು 70 ಸೋಲ್ಜರ್ಸ್ ಆರ್ ದೇರ್. ಈಗ ಒಂದು ಎಕ್ಸ್ಪರ್ಟ್ ಇರ್ತದೆ, ಅದು ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹ್ಯಾಂಡ್ಲೂಮ್ ಇಂಡಸ್ಟ್ರಿಯಲ್ಲಿ. ಇನ್ನೊಂದು ನಾನು ಹೋಗಿದ್ದೆ, ಅವರು ದೇ ಡಿಸೇಬಲ್ಡ್ ವಿತ್ ಬೈ ಹ್ಯಾಂಡ್. ಸೊ ದೇ ಕೆನಾಟ್ ಮೂವ್ ದೇರ್ ಹ್ಯಾಂಡ್. ಸೊ ವಾಟ್ ದೇ ಡೂಯಿಂಗ್, ದೇ ವಿಲ್ ಯೂಸ್ ದೇರ್ ಮೌತ್ and they'll paint it. And paint is amazing. Paint ಅಂದ್ರೆ ಅದು ಅವಾರ್ಡ್ ವಿನ್ನಿಂಗ್ ಪೇಂಟಿಂಗ್. ಎಲ್ಲ ಆರ್ಟ್ ಎಕ್ಸಿಬಿಷನ್ ಅಲ್ಲಿ ಅವರು ಅವಾರ್ಡ್ ವಿನ್ನಿಂಗ್ ಮಾಡ್ತಿದ್ದಾರೆ. ಅದು ಸೊ ಈ ತರದ ಹಲವಾರು ಜನಗಳು ಅಲ್ಲಿ ಇದ್ದಾರೆ ಸರ್. ಇನ್ನೊಂದು ನಾವು ಹೇಳೋದಾದ್ರೆ, ಇನ್ನೊಂದು ಆ್ಯಪ್ ಅವರು ಉಡ್ಚೆಲೆ ಅಂತ ಆ್ಯಪ್ ಇದೆ. ದೇ ಆರ್ ದ ಇಂಜಿನಿಯರ್ಸ್. ದ ಸೋಲ್ಜರ್ಸ್ ಆರ್ ವಿತ್ ಅ ವೆರಿ ಹೈ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇಂದ ಬಂದಿರುವರು. ಈಗ ಅವ್ರ ಸಿಚುವೇಶನ್ ಹೀಗಿರ್ಬೋದು. ಆ್ಯಂಡ್ ನಾವು ವಿಸಿಟ್ ಮಾಡುವಾಗ ಅದು ಆ್ಯಪ್ ಅವ್ರು ಡೆವಲಪ್ ಮಾಡ್ತಾರೆ ಫಾರ್ ಟ್ರಾವೆಲಿಂಗ್ ಪರ್ಪಸ್. ಇಫ್ ಇನ್ ಹೌಸ್ ಆರ್ಮಿ ದೇ ವಾಂಟೆಡ್ ಟು ಟ್ರಾವೆಲ್ ಟು ಸಂಬಡಿ, ದೇ ಕ್ಯಾನ್ ಬುಕ್ ಇಟ್ ಥ್ರೂ ದಿಸ್ ಆ್ಯಪ್. even hotel booking, like every facility is there. This is developed by this. ಹಾಗೆ ನಾನು ಅದೇ ಓವರ್ ಹೇಳೋದಾದ್ರೆ ಅವರು ಸೆಲ್ಫ್ ರಿಲಯಬಲ್, ಯಾರಂದು ಡಿಪೆಂಡ್ ಮಾಡೋದಂತ ಅದು ಅವರ ಮನಸ್ಥಿತಿ ಇಲ್ಲ. ಅದೇ ಅವ್ರು ಕಂಟಿನ್ಯೂ ಮಾಡ್ಬೇಕಂತದೆ. ಅದಕ್ಕಾಗಿ PRC ಎಲ್ಲ ಸಪೋರ್ಟ್ ಮಾಡ್ತಿದ್ದೆ. ಆಸ್ ಎ ಸಿಟಿಸನ್ ವಿ ವಾಂಟ್ ಟು ಆಲ್ಸೋ ಸಪೋರ್ಟ್. ಇದು ಎಷ್ಟು ಕಡೆಗೆ ಹೇಗೆ ಅರೇಂಜ್ಮೆಂಟ್ ಆಗಿದೆ? ಸುಮಾರು ಮಟ್ಟಿಗೆ ಆಲ್ ಓವರ್ ಇಂಡಿಯಾ ಎಷ್ಟು ಸಿಟಿಗಳಿಲ್ಲ ಅಂತ ಹೇಳಿದ್ರಿ, ಯಾವ ಥರ ಅರೇಂಜ್ಮೆಂಟ್ ಇದರದ್ದು ಅಂತ?
ಸೊ ಸೋಲ್ಜರ್ ಹತ್ರ ಅಂದರೆ ಪ್ರತಿ ವರ್ಷ ನಾವು ಡಿಸೆಂಬರ್ಗೆ ನಾವು ಇವೆಂಟ್ ಮಾಡ್ತೇವೆ ಫಾರ್ ದ PRC. ಪುಣೆಯಲ್ಲಿ ದೊಡ್ಡ ಇವೆಂಟ್, ಅರೌಂಡ್ 5,000 ಪ್ಲಸ್ ಪಾರ್ಟಿಸಿಪೆಂಟ್ ಈ ವರ್ಷ ಇದ್ದಾರೆ. ಹಾಗೆ ದಿಲ್ಲಿಯಲ್ಲಿದೆ, ಬ್ಯಾಂಗ್ಳೂರ್ನಲ್ಲಿದೆ, ಎಲ್ಲ ಸಿಟಿಯಲ್ಲಿ ಇದೆ. ನಾವು ಏನು ಮಾಡ್ತೇವೆ, ಒಂದೊಂದು ಲೊಕೇಶನ್ಗೆ ಒಂದೊಂದು ಕ್ಯಾಪ್ಟನ್ಸ್. ಎನಿಬಡಿ ಕ್ಯಾನ್ ಬಿ ಕ್ಯಾಪ್ಟನ್. ಇಫ್ ಸಂಬಡಿ ವಾಂಟೆಡ್ ಟು ಸ್ಪೆಂಡ್ ಸಮ್ ಟೈಮ್ ಫಾರ್ our soldiers, they can be they want to take a responsibility, that's it. Anybody, any Indian citizen can be captain. And they have to take responsibility and for that location. It can be through this sports event. On the 17th this year we are organizing in Bangalore. ಸೊ ಈಗ 17th ಬೇರೆ ಕಡೆಯೂ ಕೂಡ ಅದೇ ದಿವಸ ಆರ್ಗನೈಸ್ ಮಾಡ್ತೀರಾ? ಹೌದು ಸರ್. ಇದರಲ್ಲಿ ಒಂದೊಂದು, ಈಗ ಬಾಂಬೆಯಲ್ಲಿ 6 ಕ್ಯಾಪ್ಟನ್ಸ್ ಇರುವುದು. ಅಂದ್ರೆ ಬಾಂಬೆ ಸಿಟೀಸ್ ದೊಡ್ಡದು. ಈಗ ಅಂಧೇರಿಯಲ್ಲಿ ಒಂದು ಹಾಗೆ ತುಂಬಾ ಸಿಟೀಸ್ ಅಲ್ಲಿ ಇರ್ತಾರೆ. ಅಲ್ಲಿ ಸಹ ನಾವು ಒಂದು ಲೊಕೇಶನ್ ಟ್ರಾವೆಲಿಂಗ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗ್ತದೆ. ಈಗ ಅಲ್ಲಿ ಸಹ ನಾವು ಮಾಡ್ತಿದ್ದೇವೆ. 7-8 ಕ್ಯಾಪ್ಟನ್ಸ್ ಇದ್ದಾರೆ ಅಲ್ಲಿ ಬಾಂಬೆಯಲ್ಲಿ, ಬೇರೆ ಬೇರೆ ಲೊಕೇಶನ್ ಅಲ್ಲಿ. ಸೊ ಆಲ್ ಓವರ್ ಇಂಡಿಯಾ ಹೀಗೆ ಮಾಡ್ತೀರಿ. ಈಗ ಮಂಗಳೂರಿನ ಇವೆಂಟಿನ ಬಗ್ಗೆ ಬರುವುದಾದ್ರೆ, ಮಂಗಳೂರಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಸೊ ಮಂಗಳೂರಿನಲ್ಲಿ ನಾವು 17th ಡಿಸೆಂಬರಿಗೆ ಬೆಳಿಗ್ಗೆ 6:15 ಶಾರ್ಪ್ ಸರ್ಕ್ಯೂಟ್ ಹೌಸ್ ಆಪೋಸಿಟ್ನಲ್ಲಿ ವಾರ್ ಮೆಮೋರಿಯಲ್, ಅಲ್ಲಿಂದ ನಾವು 2 ಇವೆಂಟ್ ಮಾಡ್ತಿದ್ದೇವೆ. ಒಂದು ಸೈಕ್ಲಿಂಗ್ ಇವೆಂಟ್, ಮತ್ತೊಂದು ರನ್ನಿಂಗ್ ಇವೆಂಟ್. ರನ್ನಿಂಗ್ ಇವೆಂಟ್ ನಾವು 5 ಕಿಲೋಮೀಟರ್ ಮಾಡ್ತಿದ್ದೇವೆ. ಮತ್ತೆ ಅದರಲ್ಲಿ ಏನಾಗ್ತದೆ, 5 ಕಿಲೋಮೀಟರ್ ಯಾರು ನಾವು 2 ಕಿಲೋಮೀಟರ್ ವಾಕ್ ಮಾಡಬೇಕಾಗ್ತದೆ, ಇಂಟ್ರೆಸ್ಟೆಡ್ ಇದ್ದಾರೆ, ಅವರು ಸಹ ಮಾಡ್ಬೋದು. ಸೊ ಫಾರ್ ರನ್ನಿಂಗ್ 5 and 2 kilometers and for cycling 10 kilometers. ನಾವು ವಾರ್ ಮೆಮೋರಿಯಲ್ ಇಂದ ಶುರು ಮಾಡಿ ಏರ್ಪೋರ್ಟ್ ರೋಡ್ಗೆ ಹೋಗಿ, ಆ ಏರ್ಪೋರ್ಟ್ನಲ್ಲಿ ಸ್ಟ್ರೆಚ್ 5 ಕಿಲೋಮೀಟರ್ ರನ್ನರ್ಗೆ ಮತ್ತು 10 ಕಿಲೋಮೀಟರ್ ರನ್ನರ್ಗೆ ಕವರ್ ಮಾಡಿ ನಾವು ವಾಪಸ್ ಇಲ್ಲಿ ವಾರ್ ಮೆಮೋರಿಗೆ ಎಂಡ್ ಆಗಿ, ಅಲ್ಲಿಂದ ನಾವು ಪೋಸ್ಟ್ ರೇಸ್ ಫಂಕ್ಷನ್ಸ್ ಎಲ್ಲ ಇಟ್ಟಿದ್ದೇವೆ ನಾವು, ಟು ದ ಸೋಲ್ಜರ್ಸ್ ಆ್ಯಂಡ್ ಫಾರ್ ದ ಸೋಲ್ಜರ್ಸ್ ಆ್ಯಂಡ್ ರೇಸ್ ಅಂಬಾಸಿಡರ್ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಚಂದ್ರಶೇಖರ್ ಸರ್ ಸಹ ಇದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ಅನುಪಮ ಇದ್ದಾರೆ MRC ಇಂದ. ಮಿಸ್ಟರ್ ಜೋಸಫ್ ಈಸ್ ಒನ್ ಆಫ್ ದ ರೆಕಾರ್ಡ್ ಹೋಲ್ಡರ್ ಸೈಕ್ಲಿಸ್ಟ್ ಇನ್ ಬ್ಯಾಂಗ್ಳೂರ್. ಈಸ್ ಆಲ್ಸೋ ಒನ್ ಆಫ್ ಅವರ್ ಸಪೋರ್ಟರ್ ಆ್ಯಂಡ್ ambassador for this event. And Deepa Shetty, she is also supporting us. And Shreya's Nayak, he is also supporting us. Shreya Maya, so is from Suratkal. She is also ambassador for this event. Our the ರೋಲ್ ಅಂದರೆ ಅವರು ತುಂಬ ಇಲ್ಲಿ ನಾವು ಇದು ಕ್ಯಾಪ್ಟನಿಗೆ ನಾವು ಇದು ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ ರೆಸ್ಪಾನ್ಸಿಬಿಲಿಟೀಸ್. ಹಾಗೆ ನಾವು ಇದು ಸೋಲ್ಜರ್ ಹತ್ರ ಇವೆಂಟನ್ನು ಎಲ್ಲ ಕಡೆಗೆ ನಾವು ತಲುಪಿಸಲಿಕ್ಕೆ ಇವರೆಲ್ಲ ನಮಗೂ ಸಪೋರ್ಟ್ ಮಾಡ್ತಾರೆ. ಸೊ ಈ ಇವೆಂಟನ್ನು ನೀವು ಬೆಳಿಗ್ಗೆ 6:00 ಪ್ರಾರಂಭ ಮಾಡಿದ್ದೀರಿ? 6:15 ಶಾರ್ಪ್ ಸರ್. ಯಾವ್ಯಾವ ಜಾಗದಲ್ಲಿ ಹೋಗಿ ಇದು ಕೊನೆಗೆ ಎಲ್ಲಿ ಕ್ಲೋಸ್ ಆಗುವಂತ? ನಾವು ರನ್ನಿಂಗಿಗೆ ನಾವು ಮರ್ಸಿಡೀಸ್ ಶೋರೂಮ್ ಇದೆ ಏರ್ಪೋರ್ಟ್ನಲ್ಲಿ, ಅಲ್ಲಿಂದ ಯೂಟರ್ನ್ ಮಾಡಿ ನಾವು 2.5 ಕಿಲೋಮೀಟರ್ ಅಲ್ಲಿ ಆಗ್ತದೆ. ಆ 2 ಅಲ್ಲಿಂದ ಯೂಟರ್ನ್ ಮಾಡಿ 2.5 ಅಂದರೆ 5 ಕಿಲೋಮೀಟರ್ ವಾಪಸ್ ಇಲ್ಲಿ ವಾರ್ ಮೆಮೋರಿಯಲ್ ಬರುವಾಗ 5 ಕಿಲೋಮೀಟರ್ ಫಿನಿಶ್ ಆಗ್ತದೆ ಫಾರ್ ರನ್ನಿಂಗ್. ಸೈಕ್ಲಿಂಗ್ಗೆ ನಾವು ಕಾವೂರದ್ದು ಜಂಕ್ಷನ್ ಇದೆ, ಅಲ್ಲಿಂದ ಎಕ್ಸಾಕ್ಟ್ಲಿ ನಾವು ಯೂಟರ್ನ್ ಮಾಡ್ತೇವೆ. ಸೊ 5 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್, ಇಟ್ ವಿಲ್ ಬಿ 10 ಕಿಲೋಮೀಟರ್. ಸೊ ಅದು ಇವೆಂಟ್ ಮುಖ್ಯವಾಗಿ. ಇವೆಂಟ್ ಸರ್. ಆಮೇಲೆ ನಿಮ್ಮ ಈ ಇವೆಂಟ್ ಇಡೀ ಮುಗಿದ ಮೇಲೆ ಏನಾದರೂ ಫಂಕ್ಷನ್ಗಳು ಇರ್ತವೆ ಹೇಗೆ? ಹೌದು ಸರ್, ನಾವೊಂದು ಸೋಲ್ಜರ್ ತನಗೆ ಒಂದು ಫಂಕ್ಷನ್ ಇಟ್ಟಿದ್ದೀವಿ. ಅದರಲ್ಲಿ ದೇಶಭಕ್ತಿ ಗೀತೆ, ದೇಶಭಕ್ತಿ ನಮ್ಮದು ಸೋಲ್ಜರ್ಸ್ ಇದ್ದಾರೆ ಹೂ ಆಲ್ಸೋ ಪಾರ್ಟ್ ಆಫ್ 1971 ವಾರ್ ಆ್ಯಂಡ್ ಕಾರ್ಗಿಲ್ ವಿಜಯ ನಮ್ಮದು ಹೀರೋ ಇದ್ದಾರೆ, ಅವ್ರದ್ದು ಸ್ಪೀಚ್ ಸಹ ಇರ್ತದೆ. ಮತ್ತು ನಮ್ಮ ಎಕ್ಸ್ ಆರ್ಮಿ ನಮ್ಮದು ಈಗ ಪ್ರೆಸಿಡೆಂಟ್ ಇದ್ದಾರೆ ಎಕ್ಸ್ ಆರ್ಮಿ ಅಸೋಸಿಯೇಷನ್ದು, ಅವರು ಸಹ ನಾವು ಅವರ ಸಹ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡಲಿಕ್ಕೆ ನಾವು ನೋಡ್ತಿದ್ದೇವೆ ಅವರಿಂದ. ಮತ್ತು ಸ್ವತಃ ನಮ್ಮದು ಸಿಟಿ ಪೊಲೀಸ್ ಕಮಿಷನರ್ ಫ್ಲಾಗ್ ಆಫ್ ಮಾಡ್ತಿದ್ದಾರೆ ಇದನ್ನು ಸರ್. ಸೊ ಅವರು ತುಂಬ ಎಂಕರೇಜ್ಮೆಂಟ್. ನಾವು ಫಸ್ಟಿಗೆ ನಾವು ಅಪ್ರೋಚ್ ಮಾಡಿದ್ದ ಅವರನ್ನೇ ಇಲ್ಲಿ ಮ್ಯಾಂಗ್ಳೂರ್ನಲ್ಲಿ. ಅವರು ತುಂಬ ಫಿಟ್ನೆಸ್ನ ಬಗ್ಗೆ ತುಂಬ ಕಾಳಜಿ ಇರುವವರು. ಸೊ ಇದರಲ್ಲಿ 2 ವಿಷಯಗಳು, ಒಂದು ನೀವು ಸ್ವಂತ ಫಿಟ್ನೆಸ್ಸಿಗೆ ಒಂದು ಮೋಟಿವೇಟ್ ಮಾಡುವಂಥದ್ದು, ಇನ್ನೊಂದು ಸೋಲ್ಜರ್ಗಳಿಗೆ ಇದರ ಇದರಿಂದ ಏನು ಕಲೆಕ್ಷನ್ ಮಾಡಿದ್ದೀರಿ ಕೊಡುವಂಥದ್ದು. ಸುಮಾರು ಎಷ್ಟು ಜನ ಇದರಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಉಂಟು ನಿಮ್ಮದ? ಸರ್, ಒಂದು ಸುಮಾರು 300 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಇದರಲ್ಲಿ ಸೈಕ್ಲಿಸ್ಟ್ ಇದ್ದಾರೆ ಮತ್ತೆ ರನ್ನರ್ಸ್ ಇದ್ದಾರೆ. ಸೊ ಇದರಲ್ಲಿ ಎಲ್ಲ ಏಜ್ ಗ್ರೂಪ್ನಲ್ಲಿ ಇದ್ದಾರೆ. ಏಜ್ ಗ್ರೂಪ್ ಏನಂತ ಅಂದ್ರೆ ಇದು 60 ಅಬೋವ್ಸ್ ಇದ್ದಾರೆ, ಬಿಲೋ 15 ಸಹ ಇದ್ದಾರೆ ರನ್ನಿಂಗ್ ನಲ್ಲಿ. ಸೈಕ್ಲಿಂಗ್ ನಾವು 15 ಇಟ್ಟಿದ್ದೇವೆ, 15 ಅಬೋವ್ ಇಟ್ಟಿದ್ದೇವೆ. ಸೊ ಎಲ್ಲ ಏಜ್ ಗ್ರೂಪ್ನಲ್ಲಿ ಒಂದೇ ನಾವು ನಮ್ಮ ಅಂಬಾಸಿಡರ್ ಫ್ಲಾಗ್ಸ್ ಎಲ್ಲ ಹಿಡ್ಕೊಂಡು ನಮ್ಮ ರನ್ನಿಂಗ್ ಮಾಡುವಂತ ಪ್ಲಾನ್ ಮಾಡಿದ್ದೇವೆ, ನಮ್ದು ಇಂಡಿಯನ್ ಫ್ಲಾಗ್ಸ್.
ಮತ್ತೆ ಇಟ್ಸ್ ಆಕ್ಚುಲಿ ಒನ್ ಆಫ್ ದ ಟಿ ಶರ್ಟ್ ಆಲ್ಸೋ ಇಟ್ಸ್ ಆಕ್ಚುಲಿ ರಿಲೇಟೆಡ್ ಟು ಅವರ್ ಫ್ಲಾಗ್ ಓನ್ಲಿ ಅಂಡ್ ಅಶೋಕ ಚಕ್ರ ಇಸ್ ದೇರ್ ಇನ್ ದ ಮೆಡಲ್. ಸೊ ಇಟ್ ಇಸ್ ಯುನಿಕ್, ಐ ಕ್ಯಾನ್ ಸೇ. ಪಾರ್ಟಿಸಿಪೆಂಟ್ಸ್ಗೆ ಏನು ಕೊಡ್ತೀರಿ ನೀವು? ಟಿ ಶರ್ಟ್, ಬ್ರೇಕ್ಫಾಸ್ಟ್, ಮೆಡಲ್ ಮತ್ತೆ ಸರ್ಟಿಫಿಕೇಟ್ ಸೈನ್ ಬೈ ದ ಎಕ್ಸ್ ಆರ್ಮಿ ಚೀಫ್ ಜನರಲ್ ವಿ ಕೆ ಸಿಂಗ್ ಅವರು ಸೈನ್ ಮಾಡಿ, ಸ್ವತಃ ಸೈನ್ ಮಾಡಿ, ಇದು ಒರಿಜಿನಲ್ ಸರ್ಟಿಫಿಕೇಟ್ ಆಗಿರುತ್ತದೆ. ಇದು ನಮ್ಮದು ಇಂಪಾರ್ಟೆಂಟ್ ಅಂದರೆ ಜನರಲ್ ವಿ ಕೆ ಸಿಂಗ್ ಇಸ್ ದ ಪ್ಯಾಟರ್ನ್ ಫಾರ್ ದಿಸ್ ಓಲ್ ಇವೆಂಟ್. ಸೊ ನಾನು ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಅದರಲ್ಲಿ ಮೇಜರ್ ಡಾಕ್ಟರ್ ಸುರೇಂದ್ರ ಪುನಿಯಾ ಅವರು ನಮ್ಮದು ಫೌಂಡರ್, ಮತ್ತು ಶ್ರೀಮತಿ ಶಿಲ್ಪಾ ಭಗತ್, ಶಿ ಈಸ್ ಅ ಮಿಸಸ್ ಇಂಡಿಯಾ ವರ್ಲ್ಡ್ 2013. She also one of the founder. What they'll do, they have that vision, encourage the fitness activities all across India, and also every year the ಸೋಲ್ಜರ್ ಇವೆಂಟ್ನಲ್ಲಿ ಅವರು ಇದು ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ ಫಾರ್ ದ ಸೋಲ್ಜರ್ಸ್. ಹಾಗೆ ತುಂಬ ಕಾಸ್ ಇವೆಂಟ್ ಆಗ್ತಾ ಇರ್ತದೆ. ಈಗ ಇಲ್ಲಿ ಪ್ರಾರಂಭ ಆದ ಇದು ಫಸ್ಟಾ ಅಥವಾ ಇದಕ್ಕಿಂತ ಮೊದಲು ಮಾಡಿದ್ರಾ? ಹೌದು ಸರ್, ಇದು ಈ ವರ್ಷದ್ದು ಫಸ್ಟ್ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಮ್ಯಾಂಗ್ಳೂರಿಂದ ತುಂಬ ಸಪೋರ್ಟ್ ಸಿಕ್ಕಿದ್ದೇವೆ ಫಸ್ಟ್ ಇವೆಂಟಿಂದ. ಇದು ಪ್ರಾರಂಭ ಮಾಡಲಿಕ್ಕೆ ಏನು ನಿಮಗೆ ಒಂದು ಪಾಯಿಂಟ್ ಎಲ್ಲ ಒಂದು ಇದು ಬೇರಬೇಕಲ್ಲ, ಮಂಗಳೂರಲ್ಲಿ ಮಾಡಲಿಕ್ಕೆ ನಾನು ಹೇಳೋದು? ಹಾಗೆ ಪ್ರಾರಂಭ ಮಾಡಲಿಕ್ಕೆ ರೀಸನ್ ಅಂದರೆ ನಾನು ಇದರ ಬಗ್ಗೆ ತುಂಬ ಡೀಪ್ ಆಗಿ ನಾನು ಸ್ಟಡಿ ಮಾಡಿದ್ದೇನೆ. ಇದು ಯಾವ ಇವೆಂಟು, ಯಾರಿಗೆ ಯಾವುದಕ್ಕೆ ಮಾಡ್ತಿದ್ದೆ, ಮತ್ತು ಇದರ ಇವೆಂಟ್ನಲ್ಲಿ ನಮಗೆ ಆ್ಯಸ್ ಎ ಸಿಟಿಸನ್ ಹೇಗೆ ನಾವು ಬೆನಿಫಿಟ್, ನಾವು ಹೆಲ್ಪ್ ಮಾಡ್ಬೋದು ಸೋಲ್ಜರ್ಸಿಗೆ. ಆ್ಯಸ್ ಎ ಸಿವಿಲಿಯನ್ ನಾವು ಸೋಲ್ಜರ್ಸಿಗೆ ನಾವು ಥರದಲ್ಲಿ ಹೆಲ್ಪ್ ಮಾಡೋದು, ಇದೊಂದು ನಮ್ಮದು ವಿಧ, ನಾವು ಹೆಲ್ಪ್ ಮಾಡೋದು. ಹಾಗೆ ನಾನು ಥಿಂಕ್ ಮಾಡಿದ್ದೇನೆ. ಮತ್ತು ನಾನು ಎರಡು ಇದು ರನ್ನಿಂಗ್ ಗ್ರೂಪ್ನಲ್ಲಿ ಸೇರಿದ್ದೇನೆ, ನಾನು ಸೈಕ್ಲಿಂಗ್ ಗ್ರೂಪ್ನಲ್ಲಿ ಸೇರಿದ್ದೇನೆ. ಮತ್ತು ನನಗೆ ತುಂಬ ಅವ್ರದ್ದು ಎಂಕರೇಜ್ಮೆಂಟ್ ಸಿಕ್ತು. ನಾನು ಈಗ ಶೇರ್ ಮಾಡಿದೆ, ಈಗ ನಾವು NMMದು ರೇಸ್ ಡೈರೆಕ್ಟರ್ ಇದ್ದಾರೆ ಅಭಿಲಾಷ್ ಅಂತ, ಅವ್ರ ಹತ್ರ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದೇವೆ. ಮತ್ತು ವೇರಿಯಸ್ ಮ್ಯಾಂಗ್ಳೂರಿನಲ್ಲಿ ಬೈಸಿಕಲ್ ಕ್ಲಬ್ ಇದೆ, ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದ್ದೇವೆ, ಇದರ ಹೇಗೆ ಮಾಡ್ಬೋದು, ಹೇಗೆ ಇದು ಇವೆಂಟ್ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಏನು, ಹಾಗೆಲ್ಲ ಡಿಸ್ಕಸ್ ಎಲ್ಲ ಮಾಡುವಾಗ ಅವರು ತುಂಬ ಎಂಕರೇಜ್ ಮಾಡಿ ನಮಗೆ ಕೊಟ್ಟಿದ್ದರು. ಮತ್ತು ನಾವು ಅಥಾರಿಟೀಸ್ ಎಲ್ಲ ನಾವು ಅಪ್ರೋಚ್ ಮಾಡಿದ್ದೇವೆ, ಅವರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಿ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, police commissioner, police, all, not only all the police we met, police department we met, we got a excellent service. And most important, and one of the important part is I got good support from sponsors also. Your BSK group, Bola, Surendranath Kamath, ಅವ್ರದ್ದು ಗ್ರೂಪ್ ನಮಗೆ ಸಪೋರ್ಟ್ ಮಾಡ್ತಿದ್ದೆ ಫಾರ್ ದ ಇವೆಂಟ್. ಮತ್ತು UTC ಪೆಟ್ರೋಕೆಮಿಕಲ್ ಅಂತ ಅವರು ಸಹ ನಮಗೆ ಸ್ಪಾನ್ಸರ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಇದೆಲ್ಲ ನಾವು ಡಿಸ್ಕಸ್ ಮಾಡಿದ ನಂತರ ನಾವು ಇಮಿಡಿಯೇಟ್ಲಿ ನಾವು ಡಿಸಿಷನ್ ತಗೊಂಡಿದ್ದೇವೆ. ಸೊ ವಿ ಕ್ಯಾನ್ ಗೋ ಅಹೆಡ್ ವಿತ್ ಕಾಸ್ ಇವೆಂಟ್, ಇಟ್ ವಿಲ್ ಬಿ ಯುನಿಕ್ ಇವೆಂಟ್ ಆ್ಯಂಡ್ ಇಟ್ಸ್ ವಿಲ್ ಬಿ ಗ್ರೇಟ್ ಇವೆಂಟ್. ಈಗ ನಮ್ಮ ಸೋಲ್ಜರ್ಸಿಗೆ ಅಥವಾ ನಮ್ಮ ವಾರ್ ಹೀರೋಗಳಿಗೆ ಅಥವಾ ನಮ್ಮನ್ನು ಕಾಯ್ತಾ ಇರುವ ದಿವಸವೂ ನಮ್ಮನ್ನು ಕಾಯ್ತಾ ಇರುವಂಥ ಹೀರೋಗಳಿಗೆ ನಾವೀಗ ಇದರಿಂದ ಸಪೋರ್ಟ್ ಮಾಡುವಂಥದ್ದು, ಅದರಿಂದ ಒಂದು ವಿಶೇಷವಾದಂಥ ಒಂದು ಅದರ ಬಗ್ಗೆ ನಮಗೆ ಅಕ್ಕರೆ ಇರ್ತದೆ. ನೀವು ಇದನ್ನು ಮ್ಯಾರಥಾನೇ ಮಾಡೋದು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಯಾಕಂದರೆ ನೀವು ಕೂಡ ಮೊದಲು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಹೇಗೆ? ಸೊ ಮ್ಯಾರಥಾನ್ ಅಂದರೆ ನಾವು ಮ್ಯಾರಥಾನಲ್ಲಿ ನಾವು ಎವ್ರಿ ಆಲ್ಮೋಸ್ಟ್ ಮಂತ್ನಲ್ಲಿ 2-3 ಮ್ಯಾರಥಾನ್ ನಾವು ಮಾಡ್ತಾಯಿದ್ದೇವೆ. ಮ್ಯಾರಥಾನ್ನಲ್ಲಿ ನಾವು ಫಿಟ್ನೆಸ್ಗೆ ಮಾಡ್ತಿದ್ದೇವೆ. ನಮ್ಮದು ಒಂದು ಅಂದರೆ ಅದಕ್ಕೆ ಸಹ ಡೆಡಿಕೇಶನ್ ತುಂಬ ಬೇಕು. ಅಂದರೆ 3 ಗಂಟೆಗೆ ಹೇಳಬೇಕು, ನಾವು 4 ಗಂಟೆಗೆ ರಿಪೋರ್ಟ್ ಆಗಬೇಕು, 5 o'clock ರನ್ ಮಾಡಬೇಕು, ಅದೆಲ್ಲ ಡೆಡಿಕೇಶನ್ ಇದೆ. ಇದರಲ್ಲಿ ಆ ಮ್ಯಾರಥಾನಿಂದ ಈ ಮ್ಯಾರಥಾನ್ ನಾನು ಕಂಪೇರ್ ಮಾಡೋದಿಲ್ಲ, ಇದರೊಂದು ಯುನಿಕ್. ಅಂದರೆ ನೀವು ರನ್ ಸಹ ಮಾಡ್ತಿದ್ದೀರಿ ನಿಮ್ಮ ಫಿಟ್ನೆಸ್ಸಿಗೆ, ಪ್ಲಸ್ ನಿಮ್ಮದು ಸೋಲ್ಜರ್ ನಮ್ಮ ನ್ಯಾಷನಲ್ಗೆ ಸರ್ವಿಸ್ ಮಾಡ್ತಿದ್ದೀರಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ. ಅದು ಆ್ಯಕ್ಚುಲಿ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು. ಈಗ ಈ ಮಾಡುವಂಥ ಇವೆಂಟ್ನಲ್ಲಿ ರಿಜಿಸ್ಟ್ರೇಷನ್ ಇದನ್ನೆಲ್ಲ ಮಾಡೋ ಬಗ್ಗೆ ನೀವು ಮಾತಾಡಿದ್ರಿ. ಇನ್ನೂ ಯಾರಾದರೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಈ ರಿಜಿಸ್ಟ್ರೇಷನ್ ಮಾಡಿದವರು ಮಾಡ್ಬೋದಾ, ಹೇಗೆ ಅದರದ್ದು? ಸರ್, ರಿಜಿಸ್ಟ್ರೇಷನ್ ನಮಗೆ ಅಂದರೆ 30th ನವಂಬರ್ಗೆ ಕ್ಲೋಸ್ ಆಗಿದೆ. ನಾವು ಫಸ್ಟ್ ಎಡಿಷನ್ ಆದ ನಂತರ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಇಯರ್, ಸೊ ನಾವು ಈ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಇಯರ್ ನಾವು ತಗೊಂಡು ಹೋಗ್ತಿದ್ದೇವೆ. 30th ನಾವು ಡಿಸೆಂಬರ್ ಕ್ಲೋಸ್ ಮಾಡಿದ್ದೇವೆ. ಅಂದರೆ ಸಹ ನಾವು ಆಫ್ಲೈನ್ 5th ವರೆಗೆ ನಾವು ತಗೊಂಡಿದ್ದೆ ಆಫ್ಲೈನ್ ರಿಜಿಸ್ಟ್ರೇಷನ್. ನಾನು ಬಾಂಬೆಲಿ ಇರುವುದಂದರೆ ನಾವು ಆಫೀಸಿಗೆ ಹೋಗಿ ನಾನು ಪಿಕ್ ಎಲ್ಲ ಮಾಡ್ತಿದ್ದೆ ಟಿಕೆಟ್ ಎಲ್ಲ. ಸೊ 30th ನವಂಬರ್ ವಾಸ್ ಲಾಸ್ಟ್. ಸೊ ಈ ಇವೆಂಟಲ್ಲಿ ಆ ದಿವಸ 300 ಜನಕ್ಕೆ ನೀವು ಅರೇಂಜ್ ಮಾಡಿದ್ದೀರಿ ಅಂತ. ಹೌದು ಸರ್. ಆ ದಿವಸದ ಏನಾದರೂ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಇಂಥದ್ದೇನಾದರೂ ಅದಕ್ಕೇನಾದರೂ ಯೋಚನೆ ಮಾಡಿದ್ದೀರಾ? ಹೌದು ಸರ್. ಸೊ ಮೆಡಿಕಲ್ ಎಮರ್ಜೆನ್ಸಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ರೇಸ್.
ಸೊ ನಮ್ಮದು KMC ಹಾಸ್ಪಿಟಲ್ ಇದ್ದಾರೆ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದೆ. ಸಂತೋಷ್ ರೈ ಅಂತ ಇದ್ದಾರೆ, ಅವರು ತುಂಬ ನಮ್ಮ MRC ಗ್ರೂಪ್ನಲ್ಲಿ ಇದ್ದಾರೆ. ಅವರು ಮಾತಾಡುವಾಗ ಆ್ಯಂಡ್ ದೇರ್ ಈ ನಾಟ್ ಥಾಟ್ ಎನಿಥಿಂಗ್ ಎಲ್ಸ್, ಸೊ ಐ ವಿಲ್ ಬಿ ಸಪೋರ್ಟಿಂಗ್ ದಿಸ್ ಇವೆಂಟ್ ಅಂತ ತುಂಬ ಮುಂದೆ ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು KMC. ಸರಿ, ಹಾಗೆ ಈಗ ಒಟ್ಟಾರೆಯಾಗಿ ಈ ಥರದ ಒಂದು ರೇಸ್ ಮಾಡುವ ಒಬ್ಬ ಕ್ಯಾಪ್ಟನ್ ಆಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸಾಮಾನ್ಯ ಜನರಿಗೆ? ಸರ್, ಈ ಇವೆಂಟನ್ನು ರೇಸ್ ಆಗಿ ತಗೊಳ್ಬಾರ್ದು. ದಿಸ್ ಈಸ್ ನಾಟ್ ಅ ರೇಸ್. ದಿಸ್ ಇಸ್ ವಾಂಟೆಡ್ ಟು ಸೇ ಥ್ಯಾಂಕ್ಸ್ ಟು ಅವರ್ ಬ್ರೇವ್ ಸೋಲ್ಜರ್ಸ್ ಆ್ಯಂಡ್ ಹೂ ಎವರ್ ಡನ್ ಫಾರ್ ಅವರ್ ಕಂಟ್ರಿ. ಸರಿ, ದಟ್ಸ್ ಇಟ್. ಒಳ್ಳೆಯದು ರಿತೇಶ್ ಶೆಟ್ಟಿ ಅವರೇ. ಮುಖ್ಯವಾಗಿ ಈ ಒಂದು ಫಿಟ್ಟಿಸ್ತಾನ್ ಅನ್ನುವಂತಹ ಒಂದು ಇವೆಂಟ್ ಏನು 17ಕ್ಕೆ ನೀವು ಮಾಡ್ತಾ ಇದ್ದೀರಿ, ನಮ್ಮ ದೇಶದ ಸೈನಿಕರಿಗಾಗಿ ಅವರ ಒಂದು ಮುಂದಿನ ಜೀವನಕ್ಕಾಗಿ ಮಾಡ್ತಾ ಇರುವಂತಹ ಈ ಒಂದು ವಿಶೇಷವಾದಂತಹ ಇವೆಂಟ್ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಮುಂದಿನ ವರ್ಷಗಳಲ್ಲಿ ಇದೇ ರೀತಿಯಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಸಿಕ್ಕಿ ಇದೊಂದು ದೊಡ್ಡ ಇವೆಂಟ್ ಆಗಿ ಮಾರ್ಪಡಲಿ, ಜೊತೆಗೆ ಹೆಚ್ಚು ಹೆಚ್ಚು ನಮ್ಮ ಸೈನಿಕರಿಗೆ ನಮ್ಮ ಕಡೆಯಿಂದ ಸಹಾಯ ಕೂಡ ಆಗಲಿ ಅನ್ನುವಂಥ ಆಶಯದೊಂದಿಗೆ ಇಲ್ಲಿವರೆಗೆ ಬಂದು ಈ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಬಾಂಗ್ಲಾ ವಾರದ ಇವೆಂಟ್ ಅಂತ ಹೇಳೋದಾದರೆ, ಈ ಇತಿಹಾಸದ ಕ್ಷಣವನ್ನು ಆಗಿನ ಆಲ್ ಇಂಡಿಯಾ ರೇಡಿಯೋ ಚೀಫ್ ನ್ಯೂಸ್ ರೀಡರ್ ಶ್ರೀ ಸುರಜಿತ್ ಸಿನ್ ಅವರು ಕವರ್ ಮಾಡಿದ್ದರು. ನೀವು ಯಾವುದು ಐಕಾನಿಕ್ ಫೋಟೋ ನಾವು ಕವರ್ ನೋಡೋದಾದರೆ, ವೆಬ್ನಲ್ಲಿ ಸರ್ಚ್ ಮಾಡೋದಾದರೆ ಅದು ಫೋಟೋ ಅದೊಂದು ಫಸ್ಟ್ ಪೇಜ್ನಲ್ಲಿ ಬರ್ತದೆ ಯಾವಾಗಲೂ. ಸೊ ಅವರು ಫಸ್ಟ್ ಸಿಟಿಸನ್ ಟು ರೀಚ್ ಢಾಕಾ ಟು ರಿಪೋರ್ಟ್ ದಿಸ್ ಲಿಬರೇಷನ್ ಆಫ್ ಈಸ್ಟ್ ಬೆಂಗಾಲ್. ಇದು ತುಂಬ ಹೆಮ್ಮೆ ಅಂತ ನಾನು ಆಕಾಶನಲ್ಲಿ ನಾನು ಇಂಟರ್ವ್ಯೂ ಕೊಡ್ತಿದ್ದೇನೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.